ಸಮೀಕ್ಷೆಗಳ ಲೆಕ್ಕಾಚಾರ ನಿಜ ಆಗಬಹುದು ಸುಳ್ಳಾಗಬಹುದು ಆದ್ರೆ ಮನದಾಳ ಏನು ಅನ್ನೋದು ಯಾರಿಗೂ ಗೊತ್ತಾಗಬೇಕು ಅಂದ್ರೆ ಇನ್ನೇನು ಕೆಲವೇ 45 ನಿಮಿಷಗಳನ್ನ ನೀವು ಕಾಯಬೇಕು ಅಂತ ಅನ್ಸುತ್ತೆ. ಆದ್ರೆ ಪಂಚರಾಜ್ಯಗಳಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ನಾವು ಗಮನದಲ್ಲಿಟ್ಟುಕೊಂಡಾಗ ಯಾಕೆ ಒಂದು ರೀತಿಯಂತಹ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಮತ್ತು ಜನ ಏನನ್ನ ಆಲೋಚನೆ ಮಾಡ್ತಾ ಇದ್ದಾರೆ? ನಡೆದಿರೋದು ವಿಧಾನಸಭಾ ಚುನಾವಣೆಗಳು, ಮೋದಿ ಅವರ ಮ್ಯಾಜಿಕ್ ತುಂಬಾನೇ ವರ್ಕ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವಿಧಾನಸಭಾ ಚುನಾವಣೆಗಳಲ್ಲಿ ಒಂದು ಕೇಂದ್ರ ಸರ್ಕಾರದ ಆಡಳಿತ ಮತ್ತು ಕೇಂದ್ರದ ನಾಯಕರು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಒಂದು ಬಿರುಗಾಳಿ ವರ್ಕೌಟ್ ಆಗ್ತಿದೆ ಅನ್ನೋದಾದ್ರೆ ಅದಕ್ಕೆ ಕಾರಣಗಳೇನು ಮತ್ತು ಜನ ಹೇಗೆ ಆಲೋಚನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳಿವೆ. ಬನ್ನಿ ವೀಕ್ಷಕರೇ, ಅವುಗಳನ್ನ ನೋಡೋಣ. ಎಸ್, ಉತ್ತರ ಪ್ರದೇಶದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳ ಒಂದು ಲೆಕ್ಕಾಚಾರಗಳನ್ನ ನಾವು ನೋಡೋದಾದ್ರೆ ಏನಾಗ್ಬೋದು, ಜನ ಅಲ್ಲಿ ಏನಂತ ಯೋಚನೆ ಮಾಡಿರ್ಬೋದು ಅಥವಾ ಯಾವೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಅನ್ನುವಂಥದ್ದು. ಮೊದಲನೇದು, ನೋಟು ನಿಷೇಧದಿಂದ ಬಿಜೆಪಿ ಸೀಟು ಕಳೆದುಕೊಳ್ಳುತ್ತೆ ಅನ್ನೋದು ಸಮೀಕ್ಷೆಯಲ್ಲಿ ಸುಳ್ಳಾಯಿತು. ಹೌದು, ಯಾಕಂದ್ರೆ ಇಡೀ ದೇಶದ 20% ಜನಸಂಖ್ಯೆಯನ್ನ ಹೊಂದಿರುವಂತಹ ಉತ್ತರ ಪ್ರದೇಶದಲ್ಲಿ ಯಾವುದೇ ಒಂದು ನಿರ್ಧಾರ ಹೊರಬರುತ್ತೆ ಅನ್ನೋದಾದ್ರೆ ಅದು ನಿಜಕ್ಕೂ ಕೂಡ ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಅದು ಇಡೀ ದೇಶದ ನಾಡಿ ಮಿಡಿತ ಅನ್ನೋ ತರದಲ್ಲೇ ಪ್ರತಿಬಿಂಬಿತವಾಗುತ್ತೆ. ಪ್ರತಿಪಕ್ಷಗಳು ಕೂಡ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಈ ಒಂದು ಫಲಿತಾಂಶ ಏನಿದೆ ಅದು ನೋಟ್ ಬ್ಯಾನ್ ನಂತರ ಬರ್ತಾ ಇರುವಂತಹ ಫಲಿತಾಂಶ. ಆದ್ದರಿಂದ ಮೋದಿ ಅವರ ನಡೆ ಏನಿದೆ ಆ ನಡೆಗೆ ಸಂಬಂಧಪಟ್ಟಂತೆ ಜನ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ನೋಡಿದ್ರೆ ಈ ಲೆಕ್ಕಾಚಾರಗಳು ತಲೆ ಕೆಳಗಾದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಜನ ಸ್ಟಿಲ್ ಮೋದಿ ಅವರ ಜೊತೆಗೆ ಇದ್ದಾರೆ. ಏನೋ ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತ ಹೇಳಲಾಗ್ತಾ ಇತ್ತು ನೋಟ್ ಬ್ಯಾನ್. ಆ ನೋಟ್ ಬ್ಯಾನ್ಗೆ ಜನ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಏಕೆಂದ್ರೆ ಪ್ರತಿಪಕ್ಷಗಳು ಕೂಡ ಅದನ್ನೇ ಮುಂದಿಟ್ಟುಕೊಂಡಿದ್ವು. ಈಗ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ನೋಡಿದ್ರೆ ಅದೇ ರೀತಿಯಾದಂತಹ ರಿಸಲ್ಟ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೇನೆ ಇನ್ನು ಚುನಾವಣೆ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಸೂಚನೆಯನ್ನ ಅರಿತುಕೊಂಡು SP ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂತು ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಯಾದವ ಕಲಹ ಅಂತ ಏನ್ ಹೇಳಲಾಗ್ತಾ ಇತ್ತು, ಆ ಕುಟುಂಬ ರಾಜಕಾರಣದ ಗಲಾಟೆಗಳು ಏನ್ ನಡೀತಾ ಇತ್ತು, ಈ ಗಲಾಟೆಯಿಂದಾಗಿ ಅಂದ್ರೆ ಶಿವಪಾಲ್ ಯಾದವ್ ಮತ್ತೆ ಅಖಿಲೇಶ್ ಯಾದವ್ ಇವ್ರ ನಡುವೆ ನಡೆದಂತಹ ಗಲಾಟೆಯಿಂದಾಗಿ ಜನ ಆ ಕುಟುಂಬ ರಾಜಕಾರಣಕ್ಕೆ ಬೇಸತ್ತಿದ್ರು. ಮತ್ತೆ ಕುಟುಂಬವನ್ನೇ ನಿಭಾಯಿಸೋದಕ್ಕೆ ಆಗದೆ ಇರತಕ್ಕಂಥ ಇವರು ಇನ್ನು ಯಾವ ಮಟ್ಟಿಗೆ ರಾಜ್ಯವನ್ನ ಆಳಬಹುದು ಅಂತಕ್ಕಂಥದ್ದು ಕೂಡ ಅಲ್ಲಿ ಜನಗಳು ಅಂದ್ರೆ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ SP ಅವರಿಗೆ ವಿಧಿ ಇಲ್ಲದೇನೆ ಕಾಂಗ್ರೆಸ್ ಅವರ ಜೊತೆನಲ್ಲಿ ಅವರು ಒಂದು ರೀತಿ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಅದರ ಹಿಂದೆ ಬಿಹಾರದ ರಿಸಲ್ಟ್ ಅನ್ನ ಕೂಡ ನಾವು ನೋಡಬಹುದಾಗುತ್ತೆ. ನಿತೀಶ್ ಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿ ಮೋದಿಯನ್ನ ಹೊಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾ ಮೈತ್ರಿಕೂಟವನ್ನ ಏನು ಅವರು ರಚನೆ ಮಾಡಿಕೊಂಡ್ರು, ಅದೇ ಒಂದು ಇಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಆಶಾವಾದದಿಂದ SP ಅವ್ರ ಜೊತೆನಲ್ಲಿ ಕಾಂಗ್ರೆಸ್ ಅವರು ಕೂಡ ಹಾಗಾಗಿ ಅಖಿಲೇಶ್ ಯಾದವ್ ಮತ್ತೆ ರಾಹುಲ್ ಗಾಂಧಿ ಜಂಟಿ ರ್ಯಾಲಿಗಳನ್ನ ನಡೆಸಿದ್ರು. ಆದರೆ ಪೂರಕವಾದಂತಹ ಅಂಶಗಳು ಮತ್ತೆ ಚುನಾವಣೋತ್ತರ ಸಮೀಕ್ಷೆಗಳ ಅಂಕಿ ಅಂಶಗಳು ಈ ಒಂದು ಮೈತ್ರಿಕೂಟಕ್ಕೆ ಕಂಡು ಬರ್ತಾ ಇಲ್ಲ. ಮೈತ್ರಿಕೂಟಕ್ಕೆ ಕಂಡು ನನ್ಗನ್ಸಿದ ಮಟ್ಟಿಗೆ ನನ್ನ ಕಲೀಗ್ಸ್ ಈ ಪಾಯಿಂಟ್ ನ ಯಾಕೆ ಇಲ್ಲಿ ಆಡ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಸ್ತಿತ್ವ ಕಳೆದುಕೊಳ್ಳುವ ಸೂಚನೆಯನ್ನ ಅರಿತು ಸಮಾಜವಾದ ಪಾರ್ಟಿ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದೆ ಅನ್ನೋದೇ ಅವರಿಗೆ ಮೈನಸ್ ಪಾಯಿಂಟ್ ಅಂತ. ಅಂದ್ರೆ ಅವೆರಡರ ಮೈತ್ರಿ ಏನಿದೆ ಅದು ಒಂದು ರೀತಿ ಈ ಬಾರಿ ಚುನಾವಣೆಯಲ್ಲಿ ಅನುಭವದ ಕೊರತೆ ಅಂತಕ್ಕಂಥದ್ದು ಅಖಿಲೇಶ್ ಯಾದವ್ ಅವರಲ್ಲಿ ರಾಜಕೀಯ ಅನುಭವದ ಕೊರತೆ ಅಂತ ಅವರ ಅಪ್ಪನೂ ಆ ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು. ಮುಲಾಯಂ ಸಿಂಗ್ ಯಾದವ್ ಅವರ ಪರ್ಮಿಷನ್ ಅನ್ನ ಸಂಪೂರ್ಣವಾಗಿ ತಗೊಳ್ಳೋಕ್ಕೂ ಮೊದಲನೇ ರಾಹುಲ್ ಗಾಂಧಿ ಜೊತೆನಲ್ಲಿ ಕೈ ಜೋಡಿಸ್ತಾರೆ. ಆಮೇಲೆ ಇನ್ನೂ ಚುನಾವಣೋತ್ತರ ಸಮೀಕ್ಷೆಗಳು ಬಂದು ಇನ್ನೂ ಕೂಡ ಅದೇನು ನಿಜವಾಗಿಲ್ಲ ಏನಿಲ್ಲ, ಆಗ್ಲೇ ನಾವು BSP ಜೊತೆನೂ ಮೈತ್ರಿ ಮಾಡ್ಕೊಳ್ಳೋಕೆ ಸಿದ್ಧ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ರಾಜಕೀಯ ತಂತ್ರಗಾರಿಕೆ ಅಲ್ಲ, ನೈಪುಣ್ಯತೆ ಅಲ್ಲ ಅಂತ ಕೆಲವರು ಮಾತನಾಡ್ತಾರೆ. ಅಲ್ಲ, ಅದೇ ಪ್ಲಸ್ ಪಾಯಿಂಟ್ ಆಗ್ಬಹುದು ಅರವಿಂದ್. ಯಾಕಂದ್ರೆ ಮುಲಾಯಂ ಸಿಂಗ್ ಯಾದವ್ ಜೊತೆಗೆ ಮಾಯಾವತಿ ಅವರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆನೆ ಅವ್ರು ಹೇಳ್ಬಿಟ್ಟಿದ್ದಾರೆ ಈ ತರ ವಿಶ್ವಾಸ ದ್ರೋಹಿಗಳ ಜೊತೆ ನಾನು ಮತ್ತೊಂದು ಬಾರಿ ಕೈ ಜೋಡಿಸೋದಿಲ್ಲ ಅಂತ. ಹಾಗಾಗಿ ಇದು ಹೊಸ ಫೇಸ್ ಅಖಿಲೇಶ್ ಯಾದವ್. ಹೀಗಾಗಿ ಅಖಿಲೇಶ್ ಯಾದವ್ ಅವರ ಆಫರ್ ಏನಿದೆ ಅದನ್ನ ಮಾಯಾವತಿ ಅವರು ಸ್ವೀಕಾರ ಮಾಡಲೂಬಹುದು. ಆದ್ರೆ SP ಕಾಂಗ್ರೆಸ್ ಮೈತ್ರಿ ಏನಿದೆ ಅದು ಈಗ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಫೇಲಿಯರ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ತಾವು ಯಾವ ಯಾದವಿ ಕಲಹದ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆ ಯಾದವಿ ಕಲಹ ಇನ್ನಷ್ಟು ಜಾಸ್ತಿ ಆಗಬಹುದು ಬಿಕಾಸ್ ಆಫ್ ಯಾದವಿ ಕಲಹವೂ ಪ್ಲಸ್ ಪಾಯಿಂಟ್ ಆಗಬಹುದು ಅವರಿಗೆ. ಮುಲಾಯಂ ಸಿಂಗ್ ಯಾದವ್ರಿಂದ ಬೇಸತ್ತಂತಹ ಜನ ನೀವು ಹೇಳದಂಗೆ ಹೌದಪ್ಪ ಅಪ್ಪನ್ನೇ ಧಿಕ್ಕರಿಸಿ ಬಂದಂತ ಅವನು ಫ್ರೆಶ್ ಫೇಸ್, ಇವ್ರಿಗೆ ಯಾಕೆ ಅನುಕೂಲ ಮಾಡಿಕೊಡಬಾರದು ಅಂತಕ್ಕಂಥ ಆಲೋಚನೆಗಳು ಕೂಡ ಇರಬಹುದು.
ಇನ್ನು ಅಧಿಕಾರಕ್ಕೆ ಬರ್ತಕ್ಕಂಥ ಕನಸು ಕಾಣ್ತಾ ಇದ್ದ BSP ಕೊನೆ ಹಂತದಲ್ಲಿ ಕುಸಿದು ಬಿತ್ತು. BSP ಅವರು ಯಾಕೆಂದ್ರೆ ತಮಿಳುನಾಡು ರಾಜಕೀಯ ತರ SP ಒಂದು ಬಾರಿಗೆ BSP ಒಂದು ಬಾರಿಗೆ ಅಂತ ಅಲ್ಲಿ ಜನ ಅನ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ SP ಗೆ ಈ ಬಾರಿ ಏನೋ ಬಹುಮತವನ್ನ ಕೊಟ್ಟಿದ್ರು, ಹಾಗಾಗಿ BSP ಗೆ ಅನುಕೂಲ ಆಗುತ್ತೆ ಅಂತ ಬಹಳ ಅಬ್ಬರದಿಂದ ಮಾಯಾವತಿ ಅವರು ಶುರು ಮಾಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ BSP ನಲ್ಲಿ ಅದು ದಲಿತರ ಪಕ್ಷ, ದಲಿತರ ಓಟ್ ಎಲ್ಲ BSP ಗೆ, ದಲಿತರ ಓಟು ಮಾತ್ರವೇ BSP ಗೆ ಅಂದು ಅದನ್ನ ಒಂದು ರೀತಿ ಅಷ್ಟಕ್ಕೆ ಸೀಮಿತಗೊಳಿಸ್ಬಿಟ್ರ ಅಂತಕ್ಕಂಥದ್ದು ಕೂಡ ಮಾಯಾವತಿ ಅವರಿಗೆ ಆಗಿರ್ತಕ್ಕಂಥ ಒಂದು ಮೈನಸ್ ಪಾಯಿಂಟ್ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಇನ್ನು SP ಗೆ ಯಾದವ, ಕಾಂಗ್ರೆಸ್ಗೆ ಹಳೆಯ ಮತ, BSPಗೆ ದಲಿತ ಮತ್ತು ಮುಸ್ಲಿಂ ಮತ ಸಿಗಬಹುದು ಅನ್ನುವಂತ ಅಂಶವನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಒಂದು ವೇಳೆ ಸೋತ್ರೆ ಹೇಗೆ ಸೋಲಬಹುದು ಅಂತ ಇಲ್ಲಿ ಕಾಸ್ಟ್ ಈಕ್ವೇಶನ್ಸ್ ನೋಡೋದಾದ್ರೆ ಅರವಿಂದ್, ಇಲ್ಲಿ ಮೂಲ ಮತದಾರರು ಅದರಲ್ಲೂ ಕೂಡ BJPಗೆ ನಗರ ಪ್ರದೇಶದ ಮತದಾರರು, ಯಾಕಂದ್ರೆ ನಗರ ಪ್ರದೇಶದ ಪಾರ್ಟಿ ಅಂತಾನೆ BJP ಫೇಮಸ್ ಆಗಿರೋದ್ರಿಂದ ನಗರ ಪ್ರದೇಶದ ಮತದಾರರು, ಯುವಕರು ಮತ್ತು ಜನರಲ್ ಕಾಸ್ಟ್ ಯಾವಾಗ್ಲೂ ಕೂಡ BJP ಜೊತೆಗೆ ಇರ್ತಾರೆ. ಇನ್ನು SP ಪ್ಲಸ್ ಕಾಂಗ್ರೆಸ್ಗೆ ಯೂತ್ಸ್, ಯಾಕಂದ್ರೆ ಅಖಿಲೇಶ್ ಯಾದವ್ ಯೂತ್ ಮತ್ತು ಅವರು ಮಾತನಾಡೋದೆಲ್ಲ ಮೊದಲಿಗೆ ನಾನು ರೋಜ್ಗಾರ್ ಕೊಡ್ಬೇಕು, ಎಲ್ರಿಗೂ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಇದು ಏನಿದೆ ಬಹಳಷ್ಟು ಯುವಕರು ಹೊರಗಡೆ ಬರ್ತಾ ಇರೋದ್ರಿಂದ, ಅಂದ್ರೆ ವಿದ್ಯಾರ್ಥಿ ದೆಸೆಯಿಂದ ಹೊರಗಡೆ ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಒಂದು ಹೊಸ ಆಶಾಭಾವನೆಯನ್ನ ಮೂಡಿಸೋ ನಿಟ್ಟಿನಲ್ಲಿ ಯಂಗ್ ಫೇಸ್ ಆಗಿ ಅವ್ರು ಕಾಣೋದ್ರಿಂದ ಅವ್ರಿಗೂ ಕೂಡ ಕೆಲವೊಂದು ಸಪೋರ್ಟ್ ಮಾಡಿರ್ತಾರೆ. ಇನ್ನು ಮುಸ್ಲಿಮ್ಸ್ ಮತ್ತು ಯಾದವಾಸ್, ಆದ್ರೆ ಯಾದವಾಸನ್ನ ಬಿಟ್ಟು ಬೇರೆ OBCಗಳು ಪಕ್ಕಾ BJPಗೆ ಹೋಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಕಾನ್ಸಂಟ್ರೇಟ್ ಮಾಡಿರೋದು BJP ಅವರು ಈ OBC ಅವರನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಓಕೆ, ಆಮೇಲೆ ಯಾರು ನಾನ್ ಜಾಟ್ವಾಸ್ ನಾನ್ ಜಾಟ್ವಾಸು ಕೂಡ BJP ಅವ್ರ ಜೊತೆ ಹೋಗ್ತಾರೆ ಅಂತ. ಮುಸ್ಲಿಂ ವೋಟ್ಗಳು ಆಬ್ವಿಯಸ್ಲಿ ಕಾಂಗ್ರೆಸ್, SP ಮತ್ತು BSP ಮಧ್ಯೆ ಸ್ಪ್ಲಿಟ್ ಆಗುತ್ತೆ. ಒಂದ್ ರೀತಿ ಈ ಕಾಸ್ಟ್ ಹೇಗೆ ವರ್ಕೌಟ್ ಆಗಿದೆ, ಯಾವ್ಯಾವ ರೀಸನ್ ಅಲ್ಲಿ ಏನೇನಾಗಿದೆ ಅಂತ ಹಾಗೆ ನೋಡಿದ್ರೆ ಪೂರ್ತಿ ಹಳ್ಳಿಗಾಡು, ಹಳ್ಳಿ ಪ್ರದೇಶಗಳಲ್ಲಿ ಮಾಯಾವತಿ ಅವರ ಪಕ್ಷ ಮತ್ತು SP, ನಗರ ಪ್ರದೇಶಗಳಲ್ಲಿ BJP. ಆದ್ರೆ ಮೋದಿ ಅವರ ಎಂಟ್ರಿಯಿಂದ ಏನಾಗಿದೆ, ಹಳ್ಳಿಯಿಂದ ದಿಲ್ಲಿವರೆಗೆ, ಅಂದ್ರೆ ನಗರದಿಂದ ಹಳ್ಳಿಯವರೆಗೆ ಎಲ್ಲಾ ಕಡೆ ಅಭಿವೃದ್ಧಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ವಿಚಾರ ಏನಿದೆ ಪ್ರತಿಯೊಬ್ಬ ಹಳ್ಳಿಯ ಜನರಲ್ಲೂ ಕೂಡ ಹೋಗಿ ಮುಟ್ಟಿರೋದ್ರಿಂದ ಹಳ್ಳಿಯಲ್ಲೂ ಕೂಡ ಕೆಲವೊಂದು ಕಡೆ BJPಗೆ ಒಳ್ಳೆಯ ಬೆಂಬಲ ವ್ಯಕ್ತವಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನು ಪಂಜಾಬ್ಗೆ ಹೋಗೋಣ. ಪಂಜಾಬ್ನ ಚುನಾವಣೋತ್ತರ ಸಮೀಕ್ಷೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಯಾವ ಪಾರ್ಟಿಗೆ ಪ್ಲಸ್ ಆಗಿದೆ, ಯಾವ ಪಾರ್ಟಿಗೆ ಮೈನಸ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. 10 ವರ್ಷದ ಅಕಾಲಿ ದಳದ ಆಡಳಿತಕ್ಕೆ BJP ಕೈ ಜೋಡಿಸಿದ್ದು BJPಗೆ ಮುಳುವಾಗಬಹುದು. ಇದೆಲ್ಲರಿಗೂ ಗೊತ್ತಿತ್ತು, ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್. ಹಾಗಾಗಿ ಅಕಾಲಿ ದಳ ಮತ್ತು BJP ಅವರನ್ನ ಜನ ಅಲ್ಲಿ ತಿರಸ್ಕಾರ ಮಾಡ್ತಾರೆ. ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿ ವಿಫಲವಾಗಿದ್ದು ಈ ಬಾರಿ ಆಡಳಿತ ಹಿಡಿಯೋದಕ್ಕೆ ಕಾಂಗ್ರೆಸ್ಗೆ ಅಡ್ಡಿ ಆಗಬಹುದು. ನೋಡಿ, ಪ್ರತಿಪಕ್ಷದಲ್ಲಿ ಕಾಂಗ್ರೆಸ್ ವಿಫಲವಾಗಿತ್ತು, ಹಾಗಾಗಿ ಅವರಿಗೆ ಅನಾನುಕೂಲ ಆಗಬಹುದು. ದೆಹಲಿ ಮಾದರಿಯಲ್ಲೇ ಪಂಜಾಬ್ನಲ್ಲಿ ಈ ಬಾರಿ ಆಮ್ ಆದ್ಮಿ ಸುಂಟ್ರಗಾಳಿ ಹೇಳಬಹುದು. ನಿಮ್ಗೆ ಜ್ಞಾಪಕ ಇರಬಹುದು, ದೆಹಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ನಾವು ಕೌಂಟಿಂಗ್ಗೆ ಕೂತ್ಕೊಂಡಾಗ 10, 20, 30 ಅನ್ಕೊಂಡು ಸಂಪೂರ್ಣವಾಗಿ ಅವರು 93% ಸೀಟ್ಗಳನ್ನ ಗೆದ್ದಾಗ್ಲೇನೆ ಆ ಸುಂಟ್ರಗಾಳಿ, ಆ ಸುನಾಮಿಯನ್ನ ಪಂಜಾಬ್ನಲ್ಲಿ ಕೂಡ ನೋಡಬಹುದು. ಅಕಾಲಿ ದಳ ಕಾಂಗ್ರೆಸ್ ಮತ್ತು BJPಗಿಂತ ಹೊಸತನಕ್ಕಾಗಿ AAPಗೆ ಜನ ಬೆಂಬಲಿಸಬಹುದು. ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಆಮ್ ಆದ್ಮಿಗೆ ಜನ ಆಶೀರ್ವಾದ ಮಾಡಿದ್ರೆ ಅಲ್ಲಿಗೆ ಜನಗಳಿಗೆ ಹೊಸತನ ಬೇಕು ಅಂತ ಅನ್ಸುತ್ತೆ. ಸೊ ಈ ಅಂಶಗಳು ಅತಿ ಹೆಚ್ಚು ಇಲ್ಲಿ ಪರಿಗಣಿತವಾಗುತ್ತೆ. ಗೋವಾ ವಿಚಾರವನ್ನ ನೋಡೋಣ. ಪುಟ್ಟ ರಾಜ್ಯ, ಆದರೆ BJP ಸರ್ಕಾರ ಇದೆ, BJP ಅಲೆ ಇದೆ, BJP ಗೆಲುವು ಅನ್ನತಕ್ಕಂಥ ಲೆಕ್ಕಾಚಾರ ಜನ ಮಾತಾಡ್ಕೊಳ್ತಾ ಇರೋದೇ ಅಷ್ಟು. ಆಡಳಿತಾರೂಢ ಪಕ್ಷ BJP, ಸೆಂಟ್ರಲ್ ನಲ್ಲಿ ಇರ್ತಕ್ಕಂಥದ್ದು BJP, ಹಾಗಾಗಿ BJP ಗೆಲ್ಲುತ್ತೆ. ರಾಜ್ಯ ಸರ್ಕಾರದ ಬಗ್ಗೆ, ರಾಜ್ಯ ಆಡಳಿತದ ಬಗ್ಗೆ ಕೇಂದ್ರ ಸಚಿವರ ನಿರಂತರ ಸಂಪರ್ಕ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಬಟ್ ಇದೇ ಮೈನಸ್ ಪಾಯಿಂಟ್ ಕೂಡ ಆಗ್ಬೋದು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂತೆ ಪರ್ಸೇಕರ್ ಅವರು ಮತ್ತೆ ಪರಿಕರ್ ಅವರ ನಡುವಿನ ಸಮನ್ವಯತೆ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು. ಉತ್ತರಾಖಂಡ್ ವಿಚಾರಕ್ಕೆ ಬರೋದಾದ್ರೆ ಉತ್ತರಾಖಂಡ್ ನಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಜನರ ನಿರೀಕ್ಷೆಯಂತೆ ಕೆಲಸ ಮಾಡಿಲ್ಲ ಅನ್ನೋ ಮಾತಿದೆ. ಆಡಳಿತ ವಿರೋಧಿ ಅಲೆ ಅಲ್ಲಿ ಪಕ್ಕ ಕಂಡು ಬರ್ತಾ ಇದೆ. ಇನ್ನು ಚುನಾವಣಾ ಸಂದರ್ಭದಲ್ಲಿ, ಅಂದ್ರೆ ಚುನಾವಣೆಗಳು ಘೋಷಣೆ ಆದ ಮೇಲೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಕೆಲವೊಂದು ರೆಬಲ್ MLAಗಳು ಪಾರ್ಟಿಯನ್ನ ಕ್ವಿಟ್ ಮಾಡಿ BJPಯಿಂದ ಟಿಕೆಟ್ ತಗೊಂಡು ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕರು BJP ಸೇರಿಕೊಂಡಿದ್ದು ಕಾಂಗ್ರೆಸ್ಗೆ ಮುಳುವಾಯಿತು ಅನ್ನುವಂಥದ್ದು. ಇದೇ ರೀತಿಯಾದಂತಹ ಗೇಮ್ ಅನ್ನ ಅಸ್ಸಾಂನಲ್ಲೂ ಕೂಡ BJP ಪ್ಲೇ ಮಾಡಿತ್ತು. ಅಲ್ಲೂ ಕೂಡ ಚುನಾವಣೆಯ ಹೊಸ್ತಿಲಲ್ಲಿ ಇದ್ದಾಗ ಕೆಲವೊಂದು ದೊಡ್ಡ ದೊಡ್ಡ ಕಾಂಗ್ರೆಸ್ನ ನಾಯಕರುಗಳನ್ನ ಅವರನ್ನ BJPಗೆ ಕರೆದುಕೊಂಡ್ರು. ಹೀಗಾಗಿ ಇಲ್ಲೂ ಉತ್ತರಾಖಂಡ್ ಅಲ್ಲೂ ಕೂಡ ಕೆಲವೊಂದು ರೆಬಲ್ ನಾಯಕರು ಯಾರ್ಯಾರಿದ್ರು ಅವರೆಲ್ಲರನ್ನ ಕೂಡ BJP ಸೇರಿಸಿಕೊಂಡಿದ್ದು ಅಲ್ಲಿ ಕಾಂಗ್ರೆಸ್ಗೆ ಮುಳುವಾಗ
ಆಗಬಹುದು ಮತ್ತು ಒಂದು ರೀತಿ ಆಡಳಿತ ವಿರೋಧಿ ಅಲೆ ಕೂಡ ಅಲ್ಲಿ ವರ್ಕೌಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಣಿಪುರ ಕಾಂಗ್ರೆಸ್ ಆಡಳಿತ ಇರೋದು, ಬೇರೆ ಪಕ್ಷಗಳಿಗೆ ಅಲ್ಲಿ ಸ್ಥಾನ ಸಿಕ್ಕಿಲ್ಲ. ಬಿಜೆಪಿ ಹೊಸ ಪಕ್ಷವಾಗಿ ಒಂದು ಹೊಸ ಅಲೆಯನ್ನ ಏಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಅಲ್ಲೂ ಕೂಡ ಒಂದು ರೀತಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತಾನೆ ಹೇಳಬಹುದು. ಮೋದಿ ಅವರ ಒಂದು ಬಿರುಗಾಳಿ ಏನಿದೆ ಅದು ಮಣಿಪುರದವರೆಗೂ ಕೂಡ ತಟ್ಟಿದೆ. ಹಾಗಾಗಿ ಮಣಿಪುರದಲ್ಲೂ ಕೂಡ ಬಿಜೆಪಿ ಒಂದು ರೀತಿ ತನ್ನ ಧ್ವಜವನ್ನ ಹಾರಿಸೋದಕ್ಕೆ ಈಗ ರೆಡಿ ಆಗಿದೆ. ಸ್ವಾತಂತ್ರ್ಯ ಬಂದಾಗಿಂದಲೂ ಮಣಿಪುರದಲ್ಲಿ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿ ಈ ಬಾರಿ ಏನಾದ್ರೂ ಹೊಸತನ ಬೇಕಪ್ಪ ನಮಗೆ ಅಂತ ಅನ್ಸಿದ್ರೆ, ಜೊತೆಗೆ ಈ ನೋಟ್ ಬ್ಯಾನು, ಮೋದಿ ಅವರ ಅಬ್ಬರದ ಪ್ರಚಾರ, ಮೋದಿ ಅವರ ಫೇಸ್ ವ್ಯಾಲ್ಯೂ, ಅವರ ಆಡಳಿತದ ವೈಖರಿ, ಇವೆಲ್ಲವನ್ನ ಕೂಡ ನೋಡಿದಂತಹ ಮಣಿಪುರದ ಜನತೆ ನಾವು ಕೂಡ ಯಾಕೆ ಬದಲಾವಣೆಯಲ್ಲಿ ಪಾಲ್ಗೊಳ್ಳಬಾರದು, ಮೋದಿ ಅವ್ರಿಗೆ ಯಾಕೆ ನಾವು ಆಶೀರ್ವಾದ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೊಸ ಪಕ್ಷವಾಗಿ ಬಿಜೆಪಿಗೆ ರೆಡ್ ಕಾರ್ಪೆಟ್ ಅನ್ನ ಮಣಿಪುರದ ಜನ ಹಾಸ್ತಾರ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಬಟ್ ಐ ಥಿಂಕ್ ರಾದ ಫೈನಲ್ ರಿಸಲ್ಟ್ ಬರುತ್ತಲ್ಲ, ಅದನ್ನ ನಾವು ಮುಂದೆ ಇಟ್ಕೊಂಡು ಈ ತರ ರಿಸಲ್ಟ್ ಬಂದಿದೆ, ಇದಕ್ಕೆ ಈ ರೀತಿ ಕಾರಣ ಇರಬಹುದು ಅಂತಕ್ಕಂಥದ್ದನ್ನ ಹೆಚ್ಚು ಅನಲೈಸ್ ರಿಸಲ್ಟ್ ಬಂದ್ಮೇಲೆ ಅದು ಗೊತ್ತಾಗುತ್ತೆ. ಆದ್ರೆ ಈಗ ಎಲ್ಲರ ಕಣ್ಣು, ಎಲ್ಲರ ದೃಷ್ಟಿ ನೆಟ್ಟಿರೋದು ಉತ್ತರ ಪ್ರದೇಶ. ತಾವು ಆವಾಗಲೇ ಹೇಳ್ತಾ ಇದ್ರೆ ರಾಜ್ಯಸಭೆಯಲ್ಲಿ ಶಾಸನಗಳಿಂದ ರಚನೆ ಮಾಡೋದಕ್ಕೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದ ಉತ್ತರ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಪೈಪೋಟಿ ಜಾಸ್ತಿ ಇದೆ. ಹಂಗ ಅಸೆಂಬ್ಲಿ ಬಂದ್ರೆ ಏನಾಗಬಹುದು, ಒಟ್ಟಾರೆ ಮುಖ್ಯಮಂತ್ರಿ ರೇಸ್ ನಲ್ಲಿ ಯಾರ್ಯಾರಿದ್ದಾರೆ ಮೂರು ಪಕ್ಷಗಳಿಂದ, ಯಾಕಂದ್ರೆ ಇನ್ನು ರಿಸಲ್ಟ್ ನಮ್ಮ ಮುಂದೆ ಇಲ್ಲದೆ ಇರೋದ್ರಿಂದ ಯಾರ್ಯಾರಿದ್ದಾರೆ ಅನ್ನೋದ್ರ ಜೊತೆಗೆ ಆಯಾ ರಾಜ್ಯಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದಾರೆ ಎಲ್ಲಾ ವಿಚಾರಗಳಲ್ಲಿ ವಿಶ್ಲೇಷಣೆ ನಡೆಯುತ್ತೆ. ರಂಗನಾಥ್ ಸರ್ ಕೂಡ ಈಗ ನಮ್ಮ ಮುಂದೆ ಜಾಯಿನ್ ಆಗ್ತಾರೆ. ಒಂದು ಕ್ವಿಕ್ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನ ನಂತರ ಪಂಚರಾಜ್ಯಗಳ